ನಮ್ಮ ಜೊತೆ ರಫಿ ಅವ್ರು ಇದ್ದಾರೆ. ಈಗ ಒಂದು ಬೆಳೆಗೆ ಫರ್ಟಿಲೈಸರ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ನಾನು ಅವ್ರ ಹತ್ರನೇ ಇದ್ರ ಬಗ್ಗೆ ಮಾತನಾಡಿಸ್ತಾ ಹೋಗ್ತೀನಿ. ಇದು ಆರ್ಗ್ಯಾನಿಕ್ ಕಾಂಪೋಸ್ಡ್ ಫರ್ಟಿಲೈಸರ್ ಸಾಯಿಲ್ ಕೂಡ. ಅದು ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವರ ಮಳಿಗೆ ಇದು. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಇದ್ರ ಬಗ್ಗೆ ಡೀಟೇಲ್ಸ್ ಅವ್ರ ಹತ್ರನೇ ಕೇಳೋಣ. ಎಷ್ಟು ಬೆಲೆಗೆ ಇದು ಸಿಗ್ತಾ ಇದೆ, ಹಾಗೆ ಇದರಿಂದ ಏನೆಲ್ಲ ಉಪಯೋಗಗಳಿದೆ ಅಂತ. ಸರ್ ನಮಸ್ಕಾರ. ನಮಸ್ತೆ ಸರ್ ಹೇಳಿ, ಇದು ನಮ್ಮ BBMP ಅವರ ಮಳಿಗೆ. ಸೊ ಇದರಿಂದ ಏನೆಲ್ಲ ಉಪಯೋಗಗಳಿದೆ, ಇದು ಎಷ್ಟು ಅಫೋರ್ಡಬಲ್ ಇದೆ ನಮ್ಮ ರೈತರಿಗೆ ಅಂತ? ಮೇಡಮ್, ನಿಮಗೆ ಗೊತ್ತಿರ್ಬೋದು, ಈಗಿನ ದಿವಸ ಬೆಂಗಳೂರು ಸಿಟಿಯಲ್ಲಿ ಏನು ಕಸ ಜನರೇಟ್ ಆಗ್ತದೆ, ಇದು ಕಸ ಇದೇನಕ್ಕೂ ಪ್ರಯೋಜನ ಇಲ್ಲ, ಎಲ್ಲಿ ಅಲ್ಲಿ ಇಲ್ಲಿ ಎಸಿಬೇಕು ಅಂತೇಳಿ ಜನದ ಮೈಂಡ್ಸೆಟ್ ಆ ಥರ ಇದೆ. ಸೊ BBMP ಒಂದು ಒಳ್ಳೆ ಸ್ಟೆಪ್ ತೊಗೊಂಡಿದೆ ಈ ವಿಚಾರದಲ್ಲೇ. ಈಗೇನು ಕಸನ ರಸ ಆಗಿ ಕನ್ವರ್ಷನ್ ಮಾಡ್ತಾ ಇದೆ. ಬೆಂಗಳೂರು ಸಿಟಿಯಲ್ಲಿ ಏನು ವೆಟ್ ವೇಸ್ಟ್ ಜನರೇಟ್ ಆಗ್ತಾ ಇದೆ ಅದು ಗೊಬ್ಬರ ಆಗಿ ಪರಿವರ್ತನೆ ಆಗ್ತಾ ಇದೆ. ಸೊ BBMP ಅವರು 7 ಕಸ ಸಂಸ್ಕರಣಾ ಘಟಕಗಳನ್ನು ಹಾಕಿದ್ದಾರೆ. ಈ ಬೆಂಗಳೂರು ಸಿಟಿಯಲ್ಲಿ ಏನು 7 ಝೋನ್ಸ್ ಇದ್ದಾವೆ, ಎಲ್ಲ ಝೋನ್ಸಲ್ಲೂ ಒಂದೊಂದು ಕಸ ಸಂಸ್ಕರಣಾ ಘಟಕ ಸೆಟಪ್ ಆಗಿದೆ. ಸೊ ನಾವಿದು ಈಗ ಈ ಸ್ಟಾಲ್ ಹಾಕಿರೋದು ಕರ್ನಾಟಕ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮ ಅಂತೇಳಿ. ಇದು ಬೊಮ್ಮನಹಳ್ಳಿ ಝೋನು. BBMPಯಲ್ಲಿ ಏನು ಝೋನ್ಗಳಿದ್ದಾವೆ ಅದರಲ್ಲಿ ಒಂದು ಬೊಮ್ಮನಹಳ್ಳಿ ಝೋನಲ್ಲಿ ಇದು ಕರ್ನಾಟಕ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮ ಅಂತೇಳಿ ಒಂದು ಕಸ ಸಂಸ್ಕರಣಾ ಘಟಕ. ಇಲ್ಲಿ ಏನು ಹಸಿ ತ್ಯಾಜ್ಯ ಬರುತ್ತೆ, ಹಸಿ ತ್ಯಾಜ್ಯನ ಗೊಬ್ಬರವನ್ನಾಗಿ ನಾವು ಕನ್ವರ್ಟ್ ಮಾಡ್ತೀವಿ. ಇದು ಕನ್ವರ್ಷನ್ ಯಾವ ಥರ ಅಂತ ಹೇಳಿದ್ರೆ ನ್ಯಾಚುರಲ್ ಪ್ರೊಸೆಸ್ಸು. ಈಗಿನ ಇದ್ರಲ್ಲಿ ನೋಡ್ಬೋದು ಕೆಮಿಕಲ್ಸು ಅದು ಇದು ಆಗಿ ಪ್ಲಾಂಟ್ಸ್ ಗ್ರೋ ಮಾಡ್ತಾ ಇದ್ದಾರೆ. ಸೊ ನಮ್ದು ಏನು ಕನ್ನಡ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮ ಏನಿದೆ, ಇದರಲ್ಲಿ ನ್ಯಾಚುರಲ್ ಆಗಿ ಕಸ ಏನು ಬರುತ್ತೆ ಹಸಿ ತ್ಯಾಜ್ಯ ಅದನ್ನ ಗೊಬ್ಬರವನ್ನಾಗಿ ಕನ್ವರ್ಷನ್ ಮಾಡ್ತೀವಿ. ಯಾವ ಥರ ಅಂತ ಹೇಳಿದ್ರೆ 8 ದಿವಸಕ್ಕೆ ಒಂದ್ಸಲಿ ಆ ಕಸ ಟರ್ನಿಂಗ್ ಕೊಡ್ತೀವಿ. ಟರ್ನಿಂಗ್ ಅಂತ ಹೇಳಿದ್ರೆ ಒಂದು ಎಕ್ಸ್ಕವೇಟರ್ ಮುಖಾಂತರ ಅದನ್ನ ನಾವು ಗಾಳಿಗೆ ತಿರುವಾಕ್ದಾಗ ಏರಿಯೇಷನ್ ಆಗಿ ಡಿಕಂಪೋಸಿಷನ್ ಆಗುತ್ತೆ. ಟೆಕ್ನಿಕಲಿ ಹೇಳ್ಬೇಕಾದ್ರೆ ಡಿಕಂಪೋಸಿಷನ್ ಆಗ್ಬಿಟ್ಟು ಗೊಬ್ಬರವಾಗಿ ಕನ್ವರ್ಷನ್ ಆಗುತ್ತೆ. ನ್ಯಾಚುರಲ್ ಆಗುತ್ತೆ. ಇದು ಯಾವುದೇ ಥರ ಕೆಮಿಕಲ್ ಹಾಕಲ್ಲ, ಏನು ಇಲ್ಲ. ನಮ್ದೇನು ಮನೆಗಳಿಂದ ಈ BBMP ಕಸದ ಗಾಡಿಗಳು ಲಾರಿಗಳು ಬಂದ್ಬಿಟ್ಟು ಕಿಚನ್ನಿಂದ ಕಸ ಹಸಿ ತ್ಯಾಜ್ಯ ಕಿಚನ್ ವೇಸ್ಟ್ ಊಟ ಮಾಡಾದ್ಮೇಲೆ ನಾವೇನೋ ತರಕಾರಿ ಹಣ್ಣು ಹಂಪಲುಗಳು ಎಸಿತೀವಿ, ಅದನ್ನ ನಾವು ಈ ಥರ ಕಸ ಸಂಸ್ಕರಣಾ ಘಟಕಗಳಿಗೆ ತಂದ್ಬಿಟ್ಟು ಗೊಬ್ಬರವನ್ನಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂಡರು ಬರುತ್ತಿದ್ದು. ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗ್ಬಿಟ್ಟು ನೀವು ನಮಗೆ ಈ ಥರ ಗೊಬ್ಬರ ಬೇಕು ಅಂತ ಹೇಳಿದ್ರೆ ಬರೀ 200 ರೂಪಾಯಿ 1 ಟನ್ನಿಗೆ. ಇದು ಒಂದು ಸರ್ಕಾರದೊಂದು ಸ್ಕೀಮಲ್ಲಿ ಕೊಡ್ತಾ ಇರೋದು. ಬರೀ 200 ರೂಪಾಯಿ. 200 ರೂಪಾಯಲ್ಲಿ ನಿಮ್ಗೆ ಏನು ಸಿಗುತ್ತೆ ಹೇಳಿ? 200 ರೂಪಾಯಿಗೆ 1 ಟನ್ ಅಂದರೆ 1000 kg ನಿಮಗೆ ಬರೀ 200 ರೂಪಾಯಿಗೆ ಸಿಗ್ತಾ ಇದೆ. ಇದು ರೈತರಿಗೋಸ್ಕರ ಮಾಡಿರೋಂಥ ಒಂದು ಸ್ಕೀಮ್. BBMP ಮತ್ತು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಕಡೆಯಿಂದ ಮಾಡಿರೋಂಥದ್ದು. ಸೊ ಈಗ ನಾವು ಇದೇನು ಸ್ಟಾಲ್ ಮಾಡಿದ್ದೀವಿ, ಇದು ಒಂದು ಈ ಥರ ಪಬ್ಲಿಕ್ಗೆ ಅವೇರ್ನೆಸ್ ಆಗಬೇಕು, ಆಮೇಲೆ ನಮ್ಮ ಘಟಕಗಳಿಗೆ ಬಂದ್ಬಿಟ್ಟು ಗೊಬ್ಬರನ ಕಲೆಕ್ಟ್ ಮಾಡಬೇಕು ಅಂತೇಳಿ. ನೋಡಿ ನಮ್ಮದು ರೇಟ್ಸ್ಗಳು ಏನಿದಾವೆ ಅಂತ ಹೇಳಿದ್ರೆ, ಇದು ಪ್ರೈವೇಟಾಗಿ ನೀವು ಬರ್ತೀರಾ. ಸರ್ಕಾರ ನಾನು ಹೇಳಿದ್ದು 200 ರೂಪಾಯಿ ಪರ್ ಟನ್ನು. ನೀವು ರೈತರಾಗಿ ನಿಮ್ಮ ಜಮೀನಿನ ಪಾಣಿ ತೊಗೊಂಡ್ಬಿಟ್ಟು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತೊಗೊಂಡ್ರೆ, ನೋಂದಣಿ ಮಾಡಿಸಿ ತೊಗೊಂಡ್ರೆ ಸರ್ಕಾರದಿಂದ ನಿಮಗೆ ನಾವು 200 ರೂಪಾಯಿ ಪರ್ ಟನ್ ಕೊಡ್ತೀವಿ. ನೀವು ಪ್ರೈವೇಟು ನಿಮ್ಮ ಮನೆಗಳಿಗೆ ಪಾಟ್ಗಳು ಹಾಕಿದ್ದೀರಾ, ಈ ಪಾಟ್ಗಳಿಗೆ ನಿಮ್ಗೆ ಗೊಬ್ಬರ ಬೇಕು ಅಂತ ಹೇಳಿದ್ರೆ ನಿಮಗೆ 1 kg ಬ್ಯಾಗು 21 ರೂಪಾಯಿಗೆ 1 kg ಬ್ಯಾಗ್ ಸಿಗುತ್ತೆ. ಅದೇ ಥರ 3 kg ಬ್ಯಾಗ್ ಅಂದರೆ 42 ರೂಪಾಯಿಗೆ 3 kg ಬ್ಯಾಗ್ ಸಿಗುತ್ತೆ. ಅದೇ ಥರ 5 kg ಬ್ಯಾಗ್ ಅಂದರೆ 63 ರೂಪಾಯಿಗೆ 5 kg ಬ್ಯಾಗ್ ಸಿಗುತ್ತೆ. 25 kg ಬ್ಯಾಗ್ ಅಂದರೆ 210 ರೂಪಾಯಿಗೆ 25 kg ಬ್ಯಾಗ್ ಬರುತ್ತೆ. ಸೊ ಇದು ಒಂದು ಒಳ್ಳೆ ಸ್ಕೀಮ್ ಇದೆ. ನೀವು ಇಲ್ಲೂ ಸ್ಟಾಲ್ಗಳಲ್ಲಿ ಒಂದು ಅಡ್ವರ್ಟೈಸ್ಮೆಂಟಿಗೆ ಇಟ್ಟಿದ್ದೀವಿ. ಇಲ್ಲಿಂದ ನಾವು ಡೀಟೇಲ್ಸ್ ಎಲ್ಲ ತೊಗೊಂಡ್ಬಿಟ್ಟು ನೀವು ಸಂಸ್ಕರಣಾ ಘಟಕಗಳಿಗೆ ಬಂದರೆ 200 ರೂಪಾಯಿ ಪರ್ ಟನ್ನಿಗೆ ನಾವು ಕೊಡ್ತೀವಿ ನಿಮಗೆ. ನೋಡಿದ್ರಲ್ಲ ಇದು ಎಷ್ಟು ಉಪಯೋಗ ಇದೆ ಅಂತ ಹೇಳಿ. ನೈಸರ್ಗಿಕ ಗೊಬ್ಬರ, ಅದಕ್ಕೆ ಹೇಳ್ತಾರೆ ನಮ್ಮ BBMP ಅವರು ಕೂಡ ಹಸಿ ಕಸನ ಮತ್ತು ಒಣ ಕಸನ ಬೇರೆ ಬೇರೆ ಮಾಡಿ ಇವಾಗ ನಮ್ಮ ಹಸಿ ಕಸದಿಂದ ಬಂದಿರುವಂತಹ ಗೊಬ್ಬರ ಇದು. ಹಾಗಾಗಿ ನಿಮ್ಮ ಮನೆಗಳಲ್ಲಿ ನೀವು ಕಸನ ಹೊರಗಡೆ BBMPಗೆ ಹಾಕ್ತಾ ಇದ್ದೀರಾ ಅಂದಾಗ ದಯವಿಟ್ಟು ಅದನ್ನು ಬೇರೆ ಮಾಡಿ ಹಾಕಿ, ಸೊ ದಟ್ ಇದು ರೈತರಿಗೆ ಅನುಕೂಲ ಆಗತ್ತೆ ಅಂತ ಹೇಳ್ತಾ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.